ರಾಜಿ ಜೋಳದ ವಡಿ ಮಾಡಪ್ಪಿ. ಅಯ್ಯ ಜೋಳದ ವಡಿ ತಿನ್ಬೇಕ್ ಅನ್ಸಾಯತ್ತೆ ನಿಮ್ಗ ತಡ್ರಂಗಾರ ಮಾಡ್ಕೊಡ್ತೇನಂತ. ಫಸ್ಟ್ ನಾ ಅದಕ್ಕೆ ಏನ್ ಮಾಡ್ತೇನೆ ಅಂದ್ರೆ ಒಂದ್ ಪರಾತ ತಗೊಂಡು ಅದ್ರೊಳಗ ಒಂದ್ 2 ಬಟ್ಲ ಆಗುವಷ್ಟು ಜೋಳದ ಹಿಟ್ಟು, 2 ಬಟ್ಲ ಗೋಧಿ ಹಿಟ್ಟು, ಅರ್ಧ ಬಟ್ಲ ಅಕ್ಕಿ ಹಿಟ್ಟು, ಜೊತೆಗೆ ಒಂದ್ ಸ್ವಲ್ಪ ಹಸೆ ಕಡ್ಲಿ ಹಿಟ್ಟು, ಅರ್ಶಿನ ಪುಡಿ ಹಾಕಿ ಎಲ್ಲದನ್ನು ಚಲೋ ಹೊತ್ತಂಗ ಮಿಕ್ಸ್ ಮಾಡ್ಕೋತೇನಿ. ಆಮೇಲೆ ಅದಕ್ಕ ಸ್ವಲ್ಪ ನೀರ್ ಹಾಕೋಂತ ಚಂದಂಗ ಅದನ್ನ ನಾದ್ಕೋಬೇಕು. ಚಪಾತಿ ಹಿಟ್ ನಾದ್ತೇವಲ್ಲ ಹಂಗ. ಆಮೇಲೆ ಒಂದ್ ಬುಟ್ಟಿ ಮುಚ್ಚಿ ಒಂದ್ 6 ತಾಸ್ ನೆನೆ ಬಿಡ್ಬೇಕು. 6 ತಾಸ್ ಆಗಿಂದ ಇನ್ನೊಂದ್ಸಲ ನಾದ್ಕೊಂಡು ಈ ಕಡೆ ಒಂದ್ ಜಾರ್ ತಗೊಂಡು ಅದಕ್ಕೊಂದ್ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಒಂದ್ ಸ್ವಲ್ಪ ಜೀರ್ಗಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲದನ್ನು ಚಲೋ ಹೊತ್ತಂಗ ಮಿಕ್ಸಿ ಮಾಡ್ಕೋಬೇಕು. ಅದು ಚಂದಂಗ ಸಣ್ಣ ಆಗ್ಬೇಕು. ಆಮೇಲೆ ನಾವೇನ್ ಹಿಟ್ಟಾದಿಟ್ಟಿರ್ತೇವಲ್ಲ ಅದಕ್ಕೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಒಂದ್ ಸ್ವಲ್ಪ ಬಿಳಿ ಎಳ್ಳು, ಅಜ್ವಾನ ಹಾಕಿ ಇದನ್ನೆಲ್ಲದನ್ನು ಚಲೋ ಹೊತ್ತಂಗ ಇನ್ನೊಂದ್ಸಲ ನಾದ್ಕೋಬೇಕೆಲ್ಲ ಚಂದಂಗ ಮಿಕ್ಸ್ ಆಗ್ಬೇಕು. ಆಮೇಲೆ ಒಂದ್ ಬುಟ್ಟಿ ಮುಚ್ಚಿ ಒಂದ್ 10 ನಿಮಿಷ ನೆನಕ್ ಬಿಡ್ಬೇಕು. 10 ನಿಮಿಷ ಆಗಿಂದ ಒಂದ್ ಸ್ವಲ್ಪ ಹಿಂಗ್ ಹಾಕಿ ಇನ್ನೊಂದ್ಸಲ ಚಂದಂಗ ನಾದ್ಕೋಬೇಕು. ಈ ಕಡೆ ಒಲಿ ಮೇಲೆ ಒಂದ್ ಬಾಳ್ಗಿ ಇಟ್ಟು ಎಣ್ಣಿ ಹಾಕಿ ಎಣ್ಣಿ ಕಾಯಕ್ ಬಿಡ್ಬೇಕು. ಎಣ್ಣಿ ಕಾಯು ಮಟ ಈ ಕಡೆ ನಾವೇನ್ ಹಿಟ್ ನಾದಿಟ್ಟಿರ್ತೇವಲ್ಲ ಅದರಿಂದ ಸಣ್ಣ ಸಣ್ಣ ಉಳ್ಳಿ ತಗೊಂಡು ಹಿಂಗ್ ಚಂದಂಗ ರೌಂಡ್ ಶೇಪ್ ಕೊಟ್ಟು ತಟ್ಕೊಂಡು ಎಣ್ಣಿ ಕಾದಿಂದ ಅದ್ರೊಳಗ ಒಂದೊಂದ ಹಿಂಗ ಬಿಡ್ಬೇಕು. ಹಿಂಗ್ ಬಿಟ್ಟು ಚಂದಂಗ ಉಬ್ಬಬೇಕು ನೋಡ್ರಿ. ಹಿಂಗ ಚಲೋ ತಂಗ ಉಬ್ಬಿಸಿ 2 ಕಡೆ ಚಲೋ ತಂಗ ಫ್ರೈ ಮಾಡ್ಕೊಂಡ್ರ ಮಸ್ತನು ಬಿಸಿ ಬಿಸಿ ಜೋಳದ ವಡಿ ರೆಡಿ ಆಕ್ಕವ. ಬರ್ರಿ ತಗೋರಿ ತಿನ್ರಿ ಹೆಂಗಾಗ್ಯಾವಂತ ರುಚಿ ನೋಡಿ ಹೇಳ್ರಿ.